ನಮಸ್ಕಾರ ಸ್ನೇಹಿತರೆ. ಅಭಿಮಾನಿಯ ಮೇಲೆ ಹಲ್ಲೆ ಮಾಡಲು ಮುಂದಾದರು ಹ್ಯಾರಿಸ್ ರಾಫ್. ಬಳಿಕ ಕೋಪಗೊಂಡರು ಪಾಕ್ನ ದಿಗ್ಗಜ ಆಟಗಾರರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು, T20 ವಿಶ್ವಕಪ್ನಲ್ಲಿ ಹೀನಾಯ ಪ್ರದರ್ಶನ ನೀಡಿರುವ ಪಾಕಿಸ್ತಾನ ತಂಡವು ಈಗಾಗಲೇ ಟೂರ್ನಿಂದ ಹೊರಬಿದ್ದಿದೆ. ಈ ಕಳಪೆ ಪ್ರದರ್ಶನದ ಕಹಿ ನೆನಪುಗಳು ಮಾಸುವ ಮುನ್ನವೇ ಇದೀಗ ಪಾಕ್ನ ವೇಗಿ ಹ್ಯಾರಿಸ್ ರಾಫ್ ವಿವಾದವೊಂದನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಅದು ಕೂಡ ಗೂಂಡಾ ರೀತಿ ವರ್ತಿಸುವ ಮೂಲಕ ಎಂಬುದೇ ಅಚ್ಚರಿ. ಹೌದು ಸ್ನೇಹಿತರೆ, ಹ್ಯಾರಿಸ್ ರಾಫ್ ತನ್ನ ಪತ್ನಿಯೊಂದಿಗೆ ಹೋಟೆಲ್ಗೆ ಹೋಗುವಾಗ ಯುವಕನೊಬ್ಬ ಅದೇನೋ ಹೇಳಿದ್ದಾನೆ. ಈ ವೇಳೆ ಕೋಪಗೊಂಡ ಹ್ಯಾರಿಸ್ ರಾಫ್ ಆ ಯುವಕನ ಕಡೆಗೆ ಧಾವಿಸಿದ. ಇತ್ತ ಪತ್ನಿಯು ಜಗಳಕ್ಕೆ ಹೋಗದಂತೆ ಕೈ ಹಿಡಿದು ತಡೆದರೂ ಕೂಡ ಹ್ಯಾರಿಸ್ ರಾಫ್ ಕೇಳಿರಲೇ ಇಲ್ಲ. ಬದಲಾಗಿ ಕೈ ಮಿಲಾಯಿಸಲು ಯುವಕನತ್ತ ಸಾಗಿದರು. ಇದರ ನಡುವೆ ಕೆಲವರು ಮಧ್ಯ ಪ್ರವೇಶಿಸುತ್ತಾರೆ. ಆದರೂ ಇಬ್ಬರ ಕೋಪ ಮಾತ್ರ ತಣ್ಣಗಾಗಿರಲೇ ಇಲ್ಲ. ಅತ್ತ ಯುವಕನು ನೀನೇನು ಹೊಡಿತೀಯಾ ಎಂದು ಪ್ರಶ್ನಿಸುತ್ತಿದ್ದಂತೆ ಹ್ಯಾರಿಸ್ ರಾಫ್ ರವರ ಸಿಟ್ಟು ನೆತ್ತಿಗೇರುತ್ತದೆ. ಇದೇ ವೇಳೆ ನೀವು ಭಾರತೀಯನಾಗಿರಬೇಕು, ಅದಕ್ಕೆ ಜಗಳಕ್ಕೆ ಬರುತ್ತೀಯಾ ಎಂದು ಹ್ಯಾರಿಸ್ ರಾಫ್ ಹೇಳಿದ್ದಾರೆ. ಈ ವೇಳೆ ಯುವಕನು ನಾನು ಪಾಕಿಸ್ತಾನಿ ಎಂಬ ಮರು ಉತ್ತರ ನೀಡುತ್ತಾನೆ. ಇದರಿಂದ ಮತ್ತಷ್ಟು ರೋಷಗೊಂಡ ಹ್ಯಾರಿಸ್ ರಾಫ್, ನೀನು ಪಾಕಿಸ್ತಾನಿಯಾದವನೇ ಹೀಗೆ ವರ್ತಿಸುತ್ತೀಯಾ? ನಿನ್ನ ಪೋಷಕರು ಈ ರೀತಿಯಾಗಿ ಬೆಳೆಸಿದ್ದಾರಾ ಎಂದು ಪ್ರಶ್ನಿಸಿದ್ದಾರೆ. ಈ ಜಗಳದ ವಿಡಿಯೋವನ್ನ ಪಕ್ಕದಲ್ಲಿದ್ದವರು ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಇದರ ಬೆನ್ನಲ್ಲೇ ಹ್ಯಾರಿಸ್ ರಾಫ್ ರವರ ವರ್ತನೆ ಬಗ್ಗೆ ಭಾರಿ ಆಕ್ರೋಶಗಳು ಕೇಳಿಬರುತ್ತಿದೆ. ಅಲ್ಲದೆ ಪಾಕ್ ಆಟಗಾರನ ನಡೆಗೆ PCB ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಇನ್ನು ಹ್ಯಾರಿಸ್ ರಾಫ್ ರವರ ಈ ದುರ್ವರ್ತನೆಯನ್ನ ಕಂಡು ಮಾತನಾಡಿರುವ ಪಾಕ್ನ ಮಾಜಿ ವೇಗಿ ಶೋಯಬ್ ಅಖ್ತರ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಹ್ಯಾರಿಸ್ ರಾಫ್ ರವರದ್ದು ಇದು ಒಳ್ಳೆಯ ನಡತೆಯಲ್ಲ. ಅಭಿಮಾನಿಗಳೊಂದಿಗೆ ಈ ರೀತಿಯಾಗಿ ಅವರು ಖಂಡಿತವಾಗಿಯೂ ವರ್ತಿಸಬಾರದಾಗಿತ್ತು. ಇದು ಪಾಕ್ ತಂಡವನ್ನ ಮುಜುಗರಕ್ಕೆ ದೂಡುತ್ತಿದೆ ಎಂದು ಶೋಯಬ್ ಅಖ್ತರ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಹ್ಯಾರಿಸ್ ರಾಫ್ ರವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಅವರನ್ನ ತಂಡದಿಂದ ಕೂಡ ಬ್ಯಾನ್ ಮಾಡಬೇಕು ಎಂದು ಆಗ್ರಹ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಈ ಕುರಿತು ಮಾತನಾಡಿರುವ ವಾಸಿಂ ಅಕ್ರಮ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಅಭಿಮಾನಿಗಳನ್ನ ಹೊಡೆಯಲು ತಲುಪಿರುವುದು ನಿಜಕ್ಕೂ ನಾಚಿಕೆಗೇಡಿನ ವಿಷಯವಾಗಿದೆ. ಹ್ಯಾರಿಸ್ ರಾಫ್ ರವರಿಗೆ ಯಾವುದೇ ಸಂಸ್ಕಾರವಿಲ್ಲ. ಇಂತಹ ಆಟಗಾರರು ತಂಡದಲ್ಲಿರುವುದು ತಂಡಕ್ಕೆ ಒಳ್ಳೆಯದಲ್ಲ ಎಂದು ದೊಡ್ಡ ಹೇಳಿಕೆಯನ್ನ ವಾಸಿಂ ಅಕ್ರಮ್ ನೀಡಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಹ್ಯಾರಿಸ್ ರಾಫ್ ಅಭಿಮಾನಿಯನ್ನು ಹೊಡೆಯಲು ತಲುಪಿದ ಬಳಿಕ ಪಾಕ್ನ ದಿಗ್ಗಜ ಆಟಗಾರರು ಇನ್ನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.